ಹಾಯ್ ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಸ್ಟ್ ಪರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಬಂದು ತುಂಬ ಸ್ಪೆಷಲು, ಯಾಕಂದರೆ ನಾಳೆ ನನ್ನ ಮಗಳು ಬರ್ತಡೇ ಇದೆ. ನನಗೆ ನನ್ನ ಮಗಳು ಕಂಡ್ರೆ ತುಂಬ ಇಷ್ಟ, ಹಾಗೆಯೇ ಅವ್ರ ತಂದೆಗೂ ಕೂಡ ಅವಳು ಕಂಡ್ರೆ ತುಂಬ ಇಷ್ಟ. ನಾವು ನಮ್ಮ ಮಕ್ಕಳು ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಓಕೆ, ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆಯೇ ಈ ವಿಡಿಯೋನ ಯಾರ್ಯಾರೆಲ್ಲ ಈಗ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ. ಈಗ ನಾನು, ನನ್ನ ಮಗ, ನನ್ನ ಮಗಳು ಹಾಗೆಯೇ ನನ್ನ ಹಸ್ಬೆಂಡ್ ಎಲ್ಲರೂ ಈಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ ನನ್ನ ಮಗಳಿಗೆ ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಈಗ ನಾವು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಗಳಿತ್ತು. ನೋಡ್ತಾ ಇದ್ದೀವಿ ಯಾವ ಡ್ರೆಸ್ ತಗೊಳ್ಳೋಣ, ಅವಳಿಗೆ ಯಾವ ಡ್ರೆಸ್ ಸೂಟ್ ಆಗುತ್ತೆ ಅಂತ ಚೆಕ್ ಮಾಡ್ತಾ ಇದ್ವಿ. ಅವಳಿಗೆ ವೇರ್ ಮಾಡೋಕ್ಕೆ ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೇ ಇದು ತಗೋ ಅಂತ ಹೇಳಿದೆ. ಅವ್ರ ತಂದೆನೂ ಚಾಯ್ಸ್ ಮಾಡಿದ್ದಾರೆ, ನಾನು ಒಂದು ಚಾಯ್ಸ್ ಮಾಡಿದ್ದೀನಿ ಡ್ರೆಸ್ನ. ಅವಳಿಷ್ಟ ಎರಡರಲ್ಲಿ ಯಾವ ಡ್ರೆಸ್ನಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಗೈಸ್, ನೋಡಿದ್ರಲ್ಲ ವಿಡಿಯೋದಲ್ಲಿ ಎಲ್ಲಿ ಶಾಪಿಂಗ್ ಮಾಡಿದ್ವಿ, ಹಾಗೆಯೇ ಯಾವ ರೀತಿ ಡ್ರೆಸ್ ತಗೊಂಡಿದ್ದೀವಿ ಅಂತ, ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ. ನೆನೆ ಶಾಪಿಂಗ್ ಮಾಡಿರೋ ಐಟಮ್ಸ್ನೆಲ್ಲ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಬನ್ನಿ. ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ಗೆ ನೆನ್ನೆ ನಾನು ತುಂಬ ಡ್ರೆಸ್ ಕಲೆಕ್ಷನ್ ಇತ್ತು, ಅದರಲ್ಲಿ ನನಗೆ ಇದು ಬೆಸ್ಟ್ ಅನ್ನಿಸ್ತು, ತುಂಬ ಚೆನ್ನಾಗಿದೆ. ನಾನು ನೆನ್ನೆ ಈ ಡ್ರೆಸ್ನ ಅವಳಿಗೆ ಶಾಪಿಂಗ್ ಮಾಡಿದ್ದೀನಿ, ಬರ್ತ್ಡೇ ಡ್ರೆಸ್ ಅಂತ. ಗೈಸ್, ತುಂಬ ಚೆನ್ನಾಗಿದೆ ಅಲ್ವಾ, ಡೀಸೆಂಟ್ ಕಲರ್. ಹಾಗೆಯೇ ಅವಳಿಗೆ ವೆಸ್ಟರ್ನ್ ಡ್ರೆಸ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಗೈಸ್ ನೋಡಿ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಅವ್ರ ತಂದೆ ಸೆಲೆಕ್ಷನ್ ಇದೆ ಆ್ಯಕ್ಚುಲಿ. ಮಗಳಿಗೆ ಬೇಕಂದರೆ ಈ ರೀತಿಯೂ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ನೋಡಿ. ತುಂಬ ಇಷ್ಟ ಆಯಿತು, ತುಂಬ ಲೈಕ್ ಆಯಿತು. ನನ್ನ ಹಸ್ಬೆಂಡ್ಸ್ ಆ್ಯಕ್ಚುಲಿ ಇದು ಅವರ ಅಪ್ಪನ ಸೆಲೆಕ್ಷನು, ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್. ನನ್ನ ಮಗಳಿಗೆ ತಗೊಂಡ್ರೆ ಸಾಕ, ನನ್ನ ಮಗನಿಗೂ ಕೊಡಿಸ್ಲೇಬೇಕು. ಯಾರು ಬರ್ತಡೇ ಆದ್ರೇನು, ಇಬ್ಬರು ಮಕ್ಕಳಿಗೆ, ನನ್ನ ಮಗನ ಬರ್ತಡೇನೇ ಆಗಲಿ ನನ್ನ ಮಗಳು ಬರ್ತಡೇನೇ ಆಗಲಿ, ಇಬ್ಬರು ಬರ್ತಡೇಗಳಿಗೂ ಕೂಡ ಇಬ್ಬರಿಗೂ ನಾವು ಬಟ್ಟೆ ತೆಗಿತೀವಿ. ಡ್ರೆಸ್ಗೆ ಪ್ಯಾಂಟ್ ಕೊಟ್ಟಿದ್ದಾರೆ, ಲೆಗ್ಗಿನ್ಸ್ ಪ್ಯಾಂಟ್ ಥರ ಇದೆ. ಮಗನಿಗೆ ತಗೊಂಡಿರೋದು ಇದನ್ನು ಸಿಂಪಲಾಗಿ ತಗೊಂಡಿದ್ದೀನಿ. ಈ ಶರ್ಟ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡು ನೋಡಿ, ಈ ರೀತಿ ಲುಕ್ಕಲ್ಲಿರುತ್ತೆ ಅಂತ. ನನ್ನ ಮಕ್ಕಳು ಬ್ರೈಟಾಗಿರೋದ್ರಿಂದ ಅವ್ರಿಗೆ ಡಾರ್ಕ್ ಕಲರ್ಗೆ ಸೂಟ್ ಆಗುತ್ತೆ ನೋಡಿ. ನನ್ನ ಮಗನಿಗೆ ನಾನು ಈ ಥರ ನೋಡಿ, ನನ್ನ ಮಗನಿಗೆ ಈ ಶರ್ಟ್ ತಗೊಂಡಿದ್ದೀನಿ. ಹಾಗೆಯೇ ಅವಳಿಗೆ ಈ ಬ್ಯಾಂಗಲ್ ತಗೊಂಡಿದ್ದೀನಿ ನಾನು. ಈ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ನಾನು ಸಿಂಪಲ್ಲಾಗಿ. ಮೀಶೋ ಆ್ಯಪಿಂದ ನೆಕ್ಲೆಸ್ ಬುಕ್ ಮಾಡಿದ್ದೀನಿ ನಾನು ಫಸ್ಟೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಗೈಸ್ ನೋಡಿ, ನಾನು ಇದನ್ನು ಮೀಶೋ ಆ್ಯಪಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅವಳಿಗೆ ಡ್ರೆಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ, ಈ ರೀತಿ ಲುಕ್ಕಲ್ಲಿ ಕಾಣಿಸುತ್ತೆ. ಆ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಫಸ್ಟೇ ಆನ್ಲೈನಲ್ಲಿ ಬುಕ್ ಮಾಡಿದೆ, ವೈಟ್ ಸ್ಟೋನ್ದು ಇರಲಿ ಅಂತ. ಇಯರಿಂಗ್ಸ್ ನೋಡಿ, ಈ ರೀತಿ ಇದೆ, ಚೆನ್ನಾಗಿದೆ, ಡೀಸೆಂಟಾಗಿ. ನಾಳೆ ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ನೋಡಿ, ಈ ಥರ ಇಯರಿಂಗ್ಸ್ ಇದೆ. ಹಾಗೆಯೇ ಇನ್ನೊಂದು ಬುಕ್ ಮಾಡಿದ್ದೀನಿ, ಅದೊಂದು ಸರ ಬುಕ್ ಮಾಡಿ, ಇದೊಂದು ಸರ ಬುಕ್ ಮಾಡಿದ್ದೀನಿ ಗೈಸ್. ಡ್ರೆಸ್ ಕೋಡಿಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಇದನ್ನು 2 ಸರನ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಇಯರಿಂಗ್ಸ್ ಬಂದು ಇದು ಡೀಸೆಂಟಾಗಿ ಚೆನ್ನಾಗಿದೆ. ನಾಳೆ ನನ್ನ ಮಗಳದು ಬರ್ತಡೇ ಇರೋದ್ರಿಂದ ಅವಳಿಗೂ ಸ್ಕೂಲಲ್ಲಿರೋ ಫ್ರೆಂಡ್ಸ್ಗಳಿಗೆಲ್ಲ ಗಿಫ್ಟ್ ಕೊಡಬೇಕಲ್ವಾ, ಅದಕ್ಕೆ ಈ ಥರ ಗಿಫ್ಟನ್ನ ತೆಗೆಸ್ಕೊಂಡಿದ್ದಾಳೆ ಅವಳ ಫ್ರೆಂಡ್ಸೇ ಕೊಡೋಕ್ಕೆ ಅವ್ರ ತಂದೆ ಹತ್ರ. ತುಂಬ ಚೆನ್ನಾಗಿದೆ ಗೈಸ್ ನೋಡಿ. ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ನನ್ನ ಮಗಳ ಬರ್ತಡೇಗೆ.
ಬರ್ತ್ಡೇಗೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಎಲ್ಲರನ್ನೂ ಇನ್ವೈಟ್ ಮಾಡ್ತಾಯಿದ್ರು. ಗೈಸ್, ಈಗ ಮಾರ್ನಿಂಗ್ ಆಯಿತು. ನಾನು ಬೇಗ ಎದ್ದಿದ್ದೀನಿ ಇವತ್ತು, ಯಾಕಂದರೆ ಬರ್ತ್ಡೇ ಸೆಲೆಬ್ರೇಷನ್ ಇರೋದ್ರಿಂದ ಎಲ್ಲ ಕೆಲಸನೂ ಬೇಗ ಮುಗಿಸ್ಬೇಕು. ಫಂಕ್ಷನ್ ಇದೆ ಅಲ್ವ ಇವತ್ತು ಮನೇಲಿ, ಆದ್ದರಿಂದ ಟೈಮ್ ಬಂದು ಈಗ 6:25 ಆಗಿದೆ. ಈಗ ಅರ್ಲಿ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಈಗ ಬೆಳಕು ಆಗ್ತಾ ಇತ್ತು, ಸೂರ್ಯ ಉದಯ ಆಗ್ತಾ ಇದ್ದ. ನಮ್ಮ ಡಿಂಪಿ ಓಡ್ ಬಂದು ನಾನು ಡೋರ್ ಓಪನ್ ಮಾಡ್ತಿದ್ದಂಗೆ. ಹಾಗೆಯೇ ಈಗ ನಾನು ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಾನು ಬೋರ್ವೆಲ್ ಆನ್ ಮಾಡಿಕೊಂಡು ಈಗ ಎಲ್ಲನೂ ತೊಳಿತಾ ಇದ್ದೀನಿ ಹೊರಗಡೆ ನೆಲ. ನನ್ನ ಹಸ್ಬೆಂಡ್ ಕೂಡ ಬೇಗ ಎದ್ದಿದ್ರು. ಬೆಳಗ್ಗೆ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದಾರೆ ನೋಡಿ. ಅಷ್ಟರಲ್ಲಿ ನನ್ನ ಮಗ ಎದ್ದು ಬಂದ, ಜಶ್ವಂತ್. ನೋಡಿ ಗೈಸ್, ಸೈಕಲ್ ಹಿಡ್ಕೊಂಡು ನಿಂತಿದ್ದಾನೆ ಬೆಳಗ್ಗೆ ಎದ್ದ ತಕ್ಷಣನೇ. ಗೈಸ್, ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಈಗ ನನ್ನ ಮಗಳಿಗೆ ಬರ್ತ್ಡೇ ವಿಶ್ ಮಾಡೋಣ ಬನ್ನಿ. ಪಾವನ, ಪರಿ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಮೈ ಲವ್ ಪರಿಪೂರ್ಣ, ಹ್ಯಾಪಿ ಬರ್ಡೇ, ಗುಡ್ ಮಾರ್ನಿಂಗ್, ಹ್ಯಾಪಿ ಬರ್ಡೇ ಟು ಯು, 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 ಹ್ಯಾಪಿ ಬರ್ಡೇ ಟು ಯು. ಗೈಸ್, ಅವಳಿಗೆ ತಿಂಡಿ ಏನು ಬೇಕು ಅಂತ ಕೇಳಿದೆ. ಅದಕ್ಕೆ ವೆಜಿಟೇಬಲ್ ಬಾತ್ ಮಾಡಿಕೊಡಿ ಮಮ್ಮಿ ಅಂತ ಕೇಳಿದ್ಲು. ಆದ್ದರಿಂದ ನಾನು ಈಗ ವೆಜಿಟೇಬಲ್ ಬಾತ್ ಮಾಡಿಕೊಡ್ತಾ ಇದ್ದೀನಿ. ಅವಳಿಗೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈಗ. ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಈಗ ನಾನು ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಹೊಸಬಟ್ಟೆ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದಾಳೆ ಅವಳು. ಗೈಸ್ ನೋಡಿ, ಈ ರೀತಿ ರೆಡಿ ಮಾಡಿದ್ದೀನಿ. ಈಗ ಅವಳು ಸ್ಕೂಲ್ಗೆ ಹೊರಡ್ತಾ ಇದ್ದಾಳೆ. ನನ್ನ ಮಗಳು ಬರ್ತ್ಡೇ ಇರೋದ್ರಿಂದ ಕ್ಲಾಸ್ಮೇಟ್ಸ್ಗೆಲ್ಲರಿಗೂ ಗಿಫ್ಟ್ ಕೊಡೋಕ್ಕೆ ಹೋಗ್ತಾ ಇದ್ದಾಳೆ. ಈಗ ಆ ಗಿಫ್ಟ್ ಕವರ್ನ ಅವಳೇ ಇಟ್ಕೊಂಡಿದ್ದಾಳೆ. ಅವ್ರ ತಂದೆ ರೆಡಿಯಾಗಿದ್ದರು ಆಫೀಸ್ಗೆ ಹೋಗೋಕ್ಕೆ. ಇವಳನ್ನ ಡ್ರಾಪ್ ಮಾಡಿಬಿಟ್ಟು ಹಾಗೆಯೇ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮ ಜಶ್ ಹೇಳ್ತಾ ಇದ್ದ, ನಾನು ಬರ್ತೀನಿ ಪಪ್ಪ ಅಂತ. ಸ್ಕೂಲ್ಗೆ ಅವನು ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಸ್ಕೂಲ್ಗೆ. ಅವನಿಗೂ ಒಂದು ರೌಂಡ್ ಆಗುತ್ತೆ ಅಂತ ನನ್ನ ಮಗಳು ಬಾಯ್ ಮಾಡ್ತಾ ಇದ್ದಾಳೆ. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಾಯಿತು. ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕ ನಮ್ಮ ಭಾವ ಬಂದರು. ಅವರು ಊಟ ಎಲ್ಲ ಮುಗಿಸ್ಕೊಂಡ್ರು. ಈಗ ನಮ್ಮ ಅಕ್ಕ ನನ್ನ ಮಗಳಿಗೇನೆ ಡ್ರೆಸ್ ತಗೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ ಈಗ ಸಿಟಿಗೆ. ನಾನು ನಮ್ಮ ಅಕ್ಕ ನನ್ನ ಮಗಳು 3 ಜನನೂ ಈಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಓಕೆ, ಈಗ ಸಿಟಿಲಿ ಇರುವಂತಹ ಸುಧಾ ಫ್ಯಾಷನ್ ಅಂಗಡಿಗೆ ಬಂದಿದ್ದೀವಿ ಗೈಸ್. ನಮ್ಮ ಅಕ್ಕನ ಕಡೆಯಿಂದ ಗಿಫ್ಟು ಗೈಸ್ ಇದು ನನ್ನ ಮಗಳಿಗೆ. ನೋಡಿ, ಡ್ರೆಸ್ನೆಲ್ಲ ಸೆಲೆಕ್ಷನ್ ಮಾಡ್ತಾ ಇದ್ದಾಳೆ. ಯಾವ್ಯಾವ ಡ್ರೆಸ್ ಅವಳಿಗೆ ಸೂಟ್ ಆಗುತ್ತೆ ಅಂತ ಅವಳು ಚಾಯ್ಸ್ ಮಾಡ್ತಾ ಇದ್ದಾರೆ.
ಗೈಸ್ ಈ ಡ್ರೆಸ್ ಕೊಡಿಸ್ಬೇಕು ಅಂತ ನಮ್ಮ ಅಕ್ಕನಿಗೆ ತುಂಬ ಇಷ್ಟ ಆಯಿತು. ನೋಡಿದ್ಲು ನಮ್ಮ ಅಕ್ಕ, ಸ್ವಲ್ಪ ಉದ್ದ ಆಯಿತು ಡ್ರೆಸ್ಸು, ಆದರೆ ಬೇಡ ಅಂದ್ಬಿಟ್ಟು ಬೇರೆ ಚಾಯ್ಸ್ ಮಾಡೋಣ ಅಂತ ಈಗ ಬೇರೆ ನೋಡೋಣ ಅಂದ್ಕೊಂಡು ನೋಡ್ತಾ ಇದ್ದಾಳೆ. ಗೈಸ್ ನಮ್ಮ ಅಕ್ಕನಿಗೆ ಈ ಡ್ರೆಸ್ಸು ತುಂಬ ಇಷ್ಟ ಆಯಿತು, ಅವಳ ಸೈಜ್ ತುಂಬ ಚೆನ್ನಾಗಿ ಸಿಕ್ತು. ಈ ಡ್ರೆಸ್ನ ಈಗ ಫೈನಲ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ಇದರಲ್ಲಿ ಕಲರ್ಸ್ ಇದೆಯಾ ಅಂತ ಕೇಳ್ತಾ ಇದ್ಲು ನಮ್ಮ ಅಕ್ಕ. ಈ ಕಲರೇ ಇಷ್ಟ ಆಯಿತು ಅಂತ ನಮ್ಮ ಅಕ್ಕ ಈಗ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆಮೇಲೆ ಈ ಡ್ರೆಸ್ನು ಸೆಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡಿದ್ರು ನಮ್ಮ ಅಕ್ಕ. ನೋಡು 2 ಡ್ರೆಸ್ಸು ಚೆನ್ನಾಗಿ ಕಾಣಿಸುತ್ತೆ, 2ರಲ್ಲಿ ಯಾವ್ದು ಬೇಕು ನಿನ್ನ ಚಾಯ್ಸ್ ಪರಿ ಅಂತ ಹೇಳಿದ್ಲು ನಮ್ಮ ಅಕ್ಕ. ನನ್ನ ಮಗಳು ಅದನ್ನೇ ಚಾಯ್ಸ್ ಮಾಡಿಕೊಂಡು ನಂಗೆ ಆ ಡ್ರೆಸ್ಸೇ ಬೇಕು ಮಮತಮ್ಮ ಅಂತ ಹೇಳಿದ್ಲು. ಅದಕ್ಕೇ ಅದನ್ನೇ ತಗೊಟ್ಟು ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನೋಡಿ ಈಗ ರೆಡಿ ಆಗ್ತಾ ಇದ್ದೀವಿ ಎಲ್ರೂ. ನಮ್ಮ ಅಕ್ಕ ರೆಡಿ ಮಾಡ್ತಾ ಇದ್ದಾಳೆ ಅವಳ ಮಗಳನ್ನ. ನನ್ನ ಮಗಳು ನೋಡಿ ಹೇರ್ ಸ್ಟೈಲ್ ಹಾಕಬೇಕು. ಈ ಡ್ರೆಸ್ ನಮ್ಮ ಅಕ್ಕನೇ ಕೊಡಿಸಿರೋದು ಗೈಸ್. ಹಾಯ್ ಮಾಡು ಮಗಳೇ. ನೋಡಿ ಗೈಸ್ ನಮ್ಮ ಅಕ್ಕ ತಲೆ ಬಚ್ತಾ ಇದ್ದಾಳೆ ಈಗ. ನನ್ನ ಮಗಳಿಗೆ ಹೇರ್ ಸ್ಟೈಲ್ ಮಾಡಿಕೊಡ್ತಾ ಇದ್ದಾಳೆ. ಓಕೆ, ಈಗ ನಾನು ನನ್ನ ಮಗಳು ರೆಡಿಯಾಗಿದ್ದೀವಿ. ಈಗ NK ಇವೆಂಟ್ಸ್ ಹತ್ರ ಹೋಗ್ತಾ ಇದ್ದೀವಿ. ನಾನು ನಮ್ಮ ಭಾವ ಹಾಗೆಯೇ ನನ್ನ ಮಗಳು. ನಮ್ಮ ಭಾವ ನಮ್ಮನ್ನು ಡ್ರಾಪ್ ಮಾಡ್ತಾರೆ. ಗೈಸ್ ಈಗ ನೋಡಿ NK ಇವೆಂಟ್ಸ್ ಹತ್ರ ಬಂದಿದ್ದೀವಿ, ನಾನು ನನ್ನ ಮಗಳು ಇಬ್ಬರೂ. ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾರೆ NK ಇವೆಂಟ್ಸ್ನ ಅಂತ ಈಗ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಗೈಸ್ ನೋಡಿ ನನ್ನ ಮಗಳು ಎಂಟ್ರಿಗೆ ಈ ರೀತಿ ಮಾಡಿಸಿದ್ದೀನಿ ನಾನು. ಫ್ಲವರ್ ಡೆಕೋರೇಷನ್ ಮಾಡಿಸಿದ್ದೀನಿ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡೆಕೋರೇಷನ್ ಅಂತೂ NK ಇವೆಂಟ್ಸ್ ಅವರು. ನೋಡಿ ಬಲೂನ್ ಡೆಕೋರೇಷನ್ನೇ ಆಗಿರ್ಬೋದು, ಹಾಗೆಯೇ ನನ್ನ ಮಗಳು ವಿಡಿಯೋನೇ ಹಾಕಿರೋದು ಅಲ್ಲಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. NK ಇವೆಂಟ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ತುಂಬ ಸ್ಪೇಸ್ ಆಗಿದೆ ಫ್ರೆಂಡ್ಸ್. ಒಂದು 30 ಮೆಂಬರ್ಸ್ 40 ಮೆಂಬರ್ಸ್ವರೆಗೂ ಬರ್ಬೋದು ಇಲ್ಲಿ. ತುಂಬ ಚೆನ್ನಾಗಿದೆ. ಬರ್ತ್ಡೇ ಸೆಲೆಬ್ರೇಷನ್ಗಳಂತೂ ತುಂಬ ಚೆನ್ನಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡಬಹುದು. ನನ್ನ ಮಗಳಿಗಂತೂ ತುಂಬ ಖುಷಿಪಟ್ಲು. ಎಲ್ಲ ಅರೇಂಜ್ಮೆಂಟ್ಗಳನ್ನೆಲ್ಲ ನೋಡಿ ತುಂಬ ಇಷ್ಟ ಆಯಿತು ಮಮ್ಮಿ ಅಂತ ತುಂಬ ಖುಷಿ ಪಡ್ತಾ ಇದ್ಲು. ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲೇ ಮಾಡಬೇಕು ಅಂತ ಕೇಳ್ಕೊಂಡಿದ್ಲು. ಆದ್ದರಿಂದ ನಾವು ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ದು. ಇವ್ರ ಹತ್ರ ಒಂದು 4-5 ಡೇಸ್ ಅಂತಲೇ ಬುಕ್ ಮಾಡಿಸಿದ್ವಿ ನಾವು. ಫೋಟೋಶೂಟ್ ಕೇಳಿದ್ರೆ ಇವರೇ ಮಾಡಿಕೊಡ್ತಾರೆ ಗೈಸ್. ನೋಡಿ ನಾನು ನನ್ನ ಮಗಳು ಹಾಗೆಯೇ ನಮ್ಮ ಅಕ್ಕ, ನನ್ನ ಅಕ್ಕನ ಮಗಳು ಎಲ್ಲರೂ ಕೂಡ ಫೋಟೋಶೂಟ್ ಮಾಡಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಫೋಟೋಶೂಟ್ನೂ ಮಾಡಿಕೊಡ್ತಾರೆ.
ಗೈಸ್ ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ವಿ. ಈಗ ಫೋಟೋ ಶೂಟ್ ಎಲ್ಲ ಮುಗ್ದಿದೆ. ಈಗ ನನ್ನ ಮಗಳು ಫಸ್ಟ್ ಎಂಟ್ರಿ, ಬರ್ತ್ಡೇ ಗರ್ಲ್ ನನ್ನ ಮಗಳಲ್ವಾ, ಅವಳದು ಎಂಟ್ರಿ ಯಾವ ರೀತಿ ಇರುತ್ತೆ ಅಂತ ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಗೈಸ್ ನೋಡಿದ್ರಲ್ಲ ನನ್ನ ಮಗಳ ಎಂಟ್ರಿ ಯಾವ ರೀತಿ ಇತ್ತು ಅಂತ. ನನ್ನ ಮಗಳಂತೂ ತುಂಬ ಖುಷಿಪಟ್ಲು. ನಾವು ಈಗ NK ಇವೆಂಟ್ಸ್ ಹತ್ರ ಇದ್ದೀವಿ. ಈಗ ಎಲ್ರಿಗೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ವೈಟ್ ಮಾಡಿರೋರೆಲ್ಲ ಈಗ ಒಬ್ಬೊಬ್ಬರಾಗಿ ಬಿಡ್ತಾ ಇದ್ದಾರೆ. ಇವರೇ NK ಇವೆಂಟ್ಸ್ ಓನರು. ನಮ್ಮ ಹಸ್ಬೆಂಡು ಹಾಗೆ ನಮ್ಮ ಭಾವ ಬಂದರು. ಈಗ ಕೇಕ್ ಆರ್ಡ್ರ್ ಕೊಟ್ಟಿದ್ವಲ್ಲ, ಕೇಕ್ ತೊಗೊಂಡು ಬಂದರು. ಈಗ ಕೇಕ್ ತಗೊಂಡು ಬಂದಿದ್ದಾರೆ. ಈಗ ನಮ್ಮ ಹಸ್ಬೆಂಡ್ ಬಂದರು. ಈಗ ಅವ್ರಿಗೆ ನೋಡ್ಬಿಟ್ಟು ಸರ್ಪ್ರೈಸ್ ಇತ್ತು ಅವ್ರಿಗೂ. ಪಾಪಾಚಿ ಅವ್ರ ಡ್ಯೂಟಿ ಬ್ಯುಸಿ ಇರೋದ್ರಿಂದ ಏನೂ ಅರೇಂಜ್ಮೆಂಟ್ ಮಾಡಿರಲಿಲ್ಲ. ಎಲ್ಲ ಅರೇಂಜ್ಮೆಂಟು ನಾನೇ ಮಾಡಿದೆ. ಈಗ ಒಬ್ಬೊಬ್ಬರಾಗಿ ಗೆಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆದರು. ಗೈಸ್ ಇವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿರಲಿಲ್ಲ. ಇವರು ಸಿರಿ ಸಿಂಚನ ಅಂತ ಟ್ವಿಂಗ್ಸು. ಇವರಿಬ್ಬರು ಆ ಸಿಸ್ಟರ್ಸು. ಇಬ್ಬರು ವಿಶ್ ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ. ಹಾಗೆಯೇ ಇವ್ರ ತಾಯಿ ಬಂದು ಮಿಲನ ಅಂತ, ಅವರು ನಮ್ಮ ಸಿಸ್ಟರ್ ಆಗಬೇಕು. ನಮ್ಮ ಗುರು, ನಮ್ಮ ಅಕ್ಕ ಬಂದರು. ನಮ್ಮ ಭಾವ, ನಮ್ಮ ತನುಶ್ರೀ ಕರ್ಕೊಂಡು ಬರೋಕ್ಕೆ ಹೋದರು. ನೋಡಿ ಒಬ್ಬೊಬ್ಬರಾಗಿ ಈಗ ಗೆಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ. ಈಗ ನಾವೆಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಯಾಕಂದರೆ ಬ್ಯುಸಿಯಾಗೋಯ್ತೀಯಪ್ಪ ಅಂತ ಕರೆದ್ರು ನಮ್ಮ ಸಿಸ್ಟರ್ಸ್ ಎಲ್ಲರೂ. ಅದಕ್ಕೆ ಈಗ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಇವರೆಲ್ಲ ನಮ್ಮ ಫ್ಯಾಮಿಲಿಯವರೇ. ಗೈಸ್ ನನ್ನ ಮಗಳೇ ಕೇಕ್ ಸೆಲೆಕ್ಷನ್ ಮಾಡ್ಕೊಂಡಿದ್ಲು. ಬಟರ್ಫ್ಲೈ ಈ ಥರದ್ದೇ ಬೇಕು ಪಾಪ ಅಂತ ಕೇಳಿದ್ಲು. ಅವ್ರ ತಂದೆ ಅದೇ ರೀತಿ ಕೇಕ್ ಡಿಸೈನ್ ಮಾಡಿಸ್ಕೊಟ್ಟಿದ್ದಾರೆ ಅವಳಿಗೆ. ವೆಯ್ಟ್ ಮಾಡ್ತಾ ಇದ್ದಾಳೆ ಅವಳ ಫ್ರೆಂಡ್ಸ್ ಯಾರು ಇನ್ನೂ ಬಂದಿಲ್ಲ ಅಂತ. ಗೈಸ್ ಇಲ್ಲಿ ಬಂದಿರೋರೆಲ್ಲ ನಮ್ಮ ಫ್ಯಾಮಿಲಿಯವರೇ ಆಗಬೇಕು. ಇವ್ರನ್ನೆಲ್ಲರನ್ನೂ ನಾನು ಮಾತಾಡಿಸ್ತಾ ಇದ್ದೆ. ಓಕೆ, ಈಗ ಧ್ರುವನವ್ರ ತಾಯಿ ಹಾಗೇನೆ ನನ್ನ ಮಗಳು ಫ್ರೆಂಡ್ ಧ್ರುವನ್ ಇಬ್ಬರು ಬಂದರು. ಈಗ
ಓಕೆ, ಈಗ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಟೈಮ್ ಆಗ್ತಿದೆ ಅಂತ ಈಗ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಗೈಸ್ ಸಾರಿ, ಕೇಕ್ ಕಟ್ಟಿಂಗ್ದು ವಿಡಿಯೋ ಕ್ಲಿಯರಿಟಿಯಾಗಿ ಬಂದಿಲ್ಲ, ಅದಕ್ಕೆ ನಾನು ಫೋಟೋ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಗೈಸ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಈಗ ಎಲ್ಲರೂ ಬಂದಿರೋರೆಲ್ಲ ಅವಳಿಗೆ ವಿಶ್ ಮಾಡ್ತಾ ಇದ್ದಾರೆ, ಹಾಗೆ ಗಿಫ್ಟ್ಸ್ ಕೊಡ್ತಾ ಇದ್ದಾರೆ. ವಿಡಿಯೋದಲ್ಲಿ ನೋಡಿ ಯಾರ್ಯಾರೆಲ್ಲ ಬಂದಿರೋರೆಲ್ಲ ಅವ್ರು ಬಂದಿದ್ರು. ತುಂಬ ಚೆನ್ನಾಗಾಯಿತು ಬರ್ತ್ಡೇ ಸೆಲೆಬ್ರೇಷನ್. ಈಗ ನೋಡಿ ಧ್ರುವನವ್ರ ತಾಯಿ ಗಿಫ್ಟ್ ಕೊಡ್ತಾ ಇದ್ದಾರೆ, ಅವಳಿಗೆ ವಿಶ್ ಮಾಡಿದ್ರು. ಈಗ ನನ್ನ ಮಗಳು ಫ್ರೆಂಡ್ಸ್ ರಾಘವ್ ಹಾಗೇನೆ ಐಸಿರಿ, ಧ್ರುವನ್ ಎಲ್ಲರೂ ಬಂದಿದ್ದಾರೆ. ಈಗ ಗೈಸ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇವರು ರಾಘವ್ ಅವ್ರ ತಾಯಿ ಹಾಗೇನೆ ರಾಘವ್ ಇಬ್ಬರು ಬಂದಿದ್ರು. ತುಂಬ ಖುಷಿ ಆಯಿತು, ಅವರು ವಿಶ್ ಮಾಡಿದ್ರು. ಬಂದಾಗ ಅವಳಿಗೆ ಗಿಫ್ಟು ತಂದಿದ್ರು. ತುಂಬ ಖುಷಿ ಆಯಿತು ಅವರು ಬಂದಿದ್ದು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ಗೆ. ಗೈಸ್ ಐಸಿರಿನೂ ಗಿಫ್ಟ್ ಕೊಟ್ಲು ನನ್ನ ಮಗಳಿಗೆ. ಖುಷಿ ಆಯಿತು. ಐಸಿರಿ ಅವ್ರ ತಾಯಿನೂ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಸಂಗೀತ ಅವ್ರ ಫ್ಯಾಮಿಲಿನೂ ಕೂಡ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಅವ್ರ ಫ್ಯಾಮಿಲಿ ಗೈಸ್ ಇದು ಫುಲ್ಲು ಸಂಪತಣ, ಸಂಗೀತ ಹಾಗೇನೆ ಚುಮ್ಮಿ, ಸುಬ್ಬು ನಿಮಗೆ ಗೊತ್ತಿದೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಇದು ನಮ್ಮ ಅಕ್ಕನ ಫ್ಯಾಮಿಲಿ ಗೊತ್ತು, ನಮ್ಮ ಭಾವ, ನಮ್ಮ ಅಕ್ಕ ಹಾಗೆ ನಮ್ಮ ಅಕ್ಕನ ಮಕ್ಕಳು ಇವ್ರು ಬಂದಿದ್ದು ಖುಷಿ ಆಯಿತು ನಮಗೆ. ಗೈಸ್ ಧ್ರುವನ್ ರಾಘವ್ ಇವರಿಬ್ಬರು ಮಾತಾಡ್ತಾ ಕುಂತಿದ್ದಾರೆ. ಇವರು ಮಿಲನ ಅಂತ ನಮ್ಮ ಸಿಸ್ಟರು, ಅವರಿಬ್ಬರು ಮಕ್ಕಳು. ಇವರು ಸಿರಿ ಸಿಂಚನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಆಗಲೇ. ಇವ್ರು ಬಂದಿದ್ದು ಕೂಡ ನಮಗೆ ತುಂಬ ಖುಷಿ ಆಯಿತು. ಗೈಸ್ ಇವರು ನಮ್ಮ ಮಮತಾಕ, ನಮ್ಮ ಮಂಜುನಾಥ್ ಭಾವ ಹಾಗೇನೆ ನಮ್ಮ ರಕ್ಷಾ. ಇವ್ರು ಬಂದಿದ್ದಂತ ತುಂಬ ಖುಷಿ ಆಯ್ತು. ಇವರು ಗೈಸ್ ಇವರು ಪೂಜಾ ಅಂತ, ಇವರು ನನ್ನ ಫ್ರೆಂಡು, ಹಾಗೆ ಅವರಿಬ್ಬರು ಮಕ್ಕಳು ಬಂದಿದ್ದಾರೆ. ಇವ್ರು ಬಂದಿದ್ದು ತುಂಬ ಖುಷಿ ಆಯಿತು. ಇವರು ಸುನಂದಕ್ಕ ರಾಹುಲ್ ಅಂತ, ಇವ್ರು ಬಂದಿದ್ದು ನಮಗೆ ಖುಷಿ ಆಯಿತು. ಪಾಪ ಲೇಟಾಗಿ ಬಂದರು. ಗೈಸ್ ನಾನು ಸಿಂಪಲ್ಲಾಗಿ ಒಂದು ಡಿನ್ನರ್ ಅರೇಂಜ್ ಮಾಡಿದ್ದೆ ಬಂದಿರೋ ಗೆಸ್ಟ್ಗಳಿಗೆಲ್ಲ.
ನನ್ನ ಮಗಳಿಗೆ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ. ಅದಕ್ಕೇ ಬಿಸಿಬೇಳೆ ಬಾತು ಹಾಗೆಯೇ ಮೊಸರು ಅನ್ನ ಹಾಗೆಯೇ ಒಂದು ಮೈಸೂರು ಪಾಕ್ ಸ್ವೀಟ್ ಅರೇಂಜ್ ಮಾಡಿಸಿದೆ ನಾನು. ಬಂದಿರೋ ಗೆಸ್ಟ್ ಎಲ್ಲ ತುಂಬ ಖುಷಿ ಪಡ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ. ಇಂಚರ ಕೇಟರಿಂಗ್ಸ್ ಅವ್ರಿಗೆ ನಾವು ಆರ್ಡ್ರ್ ಕೊಟ್ಟಿದ್ವಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಡಿನ್ನರ್ನ. ನನ್ನ ಮಗಳು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ಲು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮುದ್ದಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನ ಮಗಳಂತೂ ತುಂಬ ಖುಷಿ ಪಡ್ತಿದ್ಲು. ನೀವು ಮಾಡಿ ಡ್ಯಾನ್ಸ್ನ ಅಂತ ನಮ್ಮ ಅಕ್ಕ ಎಲ್ರಿಗೂ ಹೇಳ್ತಾ ಇದ್ಲು. ನನ್ನ ಮಗಳು ಅಮ್ಮ ನೀವು ಡ್ಯಾನ್ಸ್ ಮಾಡಿ ದೊಡ್ಡಮ್ಮ ಎಲ್ಲರೂ ಅಂತ ಹೇಳಿದ್ಲು. ಅದಕ್ಕೆ ಈಗ ಅವ್ರ ಜೊತೆಗೆ ನಾವು ಒಂದೆರಡು ಸ್ಟೆಪ್ ಹಾಕಿದ್ದೀವಿ. ಗೈಸ್, ಇವರು ಇಂಚರ ಕೇಟರಿಂಗ್ಸ್ ಅವರು ತುಂಬ ಚೆನ್ನಾಗಿ ಟೇಸ್ಟಾಗಿ ಬಿಸಿಬೇಳೆ ಬಾತ್ ಮಾಡಿಕೊಟ್ಟಿದ್ರು. ಹಾಗೆಯೇ ಮೊಸರು ಅನ್ನನೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಥ್ಯಾಂಕ್ಸ್ ಅಣ್ಣ. ಗೈಸ್, ಇವರು ಅನುಷಾಕ್ ಅಂತ ಇವ್ರ ಫ್ಯಾಮಿಲಿನೂ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಲೇಟಾಗಿ ಬಂದರು, ಆದರೂ ಬಂದಿದ್ದು ತುಂಬ ಖುಷಿ ಆಯಿತು ನಮಗೆ. ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂದ್ಕೊಂಡು ಬಂದೆ. ಈಗ ಪ್ಲೇಟ್ಸ್ ತಗೋ ಹಾಗೆಯೇ ನನ್ನ ಹಸ್ಬೆಂಡ್ನ ಕರೆದೆ, ಬನ್ನಿ ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಎಲ್ಲರೂ ಡಿನ್ನರ್ ಮುಗಿಸ್ಕೊಂಡು ಹಾಗೆಯೇ ಡ್ಯಾನ್ಸ್ ನೋಡ್ತಾ ಕುಂತಿದ್ದಾರೆ. ನನ್ನ ಮಗಳಂತೂ ಅವಳ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು, ಹಾಗೆಯೇ ತುಂಬ ಎಂಜಾಯ್ ಮಾಡಿದ್ದಾಳೆ. ಥ್ಯಾಂಕ್ಸ್ ಮಮ್ಮಿ, ಇಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ಕೆ ಅಂತ ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ಲು. ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು ಗೈಸ್. ತುಂಬ ಖುಷಿಪಟ್ಲು ನನ್ನ ಮಗಳು. ಈಗ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮನೆಗೆ ಬಂದಿದ್ದೀವಿ. ನನ್ನ ಮಗಳು ಗಿಫ್ಟ್ನೆಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದಾಳೆ.
ಯಾರು ಮಾಡಿಸ್ಕೊಟ್ಟಿರೋದು? ಎಲ್ಲ ತೋರಿಸು. ವಾವ್ ಚೆನ್ನಾಗಿದೆ. ಧ್ರುವನ್ ಮಾಡಿಸ್ಕೊಟ್ಟಿರೋ ಗಿಫ್ಟ್ ನೋಡಿ ಫ್ರೆಂಡ್. ಇಷ್ಟ ಆಯ್ತಾ ಮಗಳೇ? ಹ್ಞೂ ಪಕ್ಕ ಮಾಡು. ಹ್ಞೂ ಇದ್ಯಾರು ಅಲ್ಲಿ ಬರ್ದಿರೋದು ನೋಡು ರಕ್ಷಾ. ಈ ಜಾಕೆಟ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗೈತೆ. ಮಡುಗು ಪಕ್ಕಕ್ಕೆ ಈಗ ಗೊಂಬೆ. ಇದು ರಾಘವ್ ಕೊಟ್ಟಿರೋ ಗಿಫ್ಟ್. ತುಂಬಾ ಇಷ್ಟ ಆಯ್ತು ನಂಗೆ. ಇದು ನಮ್ಮ ಅಮ್ಮನ ಫ್ರೆಂಡ್ ಕೊಟ್ಟಿರೋದು. ತುಂಬಾ ಇಷ್ಟ ಆಯ್ತು. ಇದು ನನ್ನ ಫ್ರೆಂಡ್ ಕೊಟ್ಟಿರೋ ಗೊಂಬೆ. ತುಂಬಾ ಇಷ್ಟ ಆಯ್ತು ನನಗೆ. ಗೈಸ್ ನೋಡಿ, ನನ್ನ ಮಗಳಿಗೆ ಈ ಸಲ ಇಷ್ಟು ಬರ್ತ್ಡೇ ಗಿಫ್ಟ್ ಬಂದಿದೆ. ಹಾಗೇ ಸ್ವಲ್ಪ ಕ್ಯಾಶ್ ಗಿಫ್ಟ್ ಮಾಡಿರೋರು ಇದ್ದರು. ತುಂಬ ಥ್ಯಾಂಕ್ಸ್ ಎಲ್ಲರೂ ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದಕ್ಕೆ. ತುಂಬ ಚೆನ್ನಾಗಾಯಿತು ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಅಂತೂ. ಹಾಗೇ ಇಲ್ಲೊಂದು ಗಿಫ್ಟು ಮಿಸ್ ಆಗಿಬಿಟ್ಟಿದೆ. ಇದು ನಮ್ಮ ಪಕ್ಕದ ಮನೆಯವ್ರು ಅನು ಅಕ್ಕ ಕೊಟ್ಟಿದ್ದು. ಗೈಸ್ ಇವರು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡು. ಸ್ವಲ್ಪ ಲೇಟಾಗಿ ಬಂದರು ಇವರು. ಫೈನಲ್ ಆಗಿ ಲಾಸ್ಟಲ್ಲಿ ಒಂದು ಗ್ರೂಪ್ ಫೋಟೋ ತೆಗ್ಸೋಣ ಅಂತ ತೆಗ್ಸಿದ್ವಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.